ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 552. ಇವತ್ತಿನ ಕತೆ ಪುರುಷ ಮೃಗ ಪ್ರಸಂಗ. ಪುರುಷ ಮೃಗ ಆಶ್ಚರ್ಯ ಆಗುತ್ತಲ್ವಾ? ಪುರುಷ ಮತ್ತು ಮೃಗ ಇಲ್ಲೇನಾಗಿರಬೇಕಪ್ಪ ಅಂದರೆ, ಮುಖ ಗಂಡಿಂದು, ದೇಹ ಎಲ್ಲ ಪ್ರಾಣಿದು. ಈ ಥರ ಇರೋದಕ್ಕೆ ಪುರುಷ ಮೃಗ ಅಂತ ಹೇಳ್ತಾರೆ. ಈ ನಮ್ಮ ಗ್ರೀಕರಲ್ಲಿ ಸಿಂಹನಾರಿ, ಸ್ಪಿಂಕ್ಸ್ ಅಂತ ಹೇಳ್ತೀವಲ್ಲ, ಸಿಂಹನಾರಿ, ಮುಖ ಹೆಣ್ಣಿಂದು, ದೇಹ ಎಲ್ಲ ಸಿಂಹದ್ದು. ಈಗ ನಾನು ಹೇಳ್ತಾ ಇರೋದು ಯಾವುದು, ಪುರುಷ ಮೃಗ ಇದೆಯಲ್ಲ, ಎಲ್ಲಿದೆ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ತಮಿಳುನಾಡಿಗೆ ಬಂದರೆ ಅಲ್ಲಿ ದೇವಸ್ಥಾನಗಳ ಮಹಾದ್ವಾರದಲ್ಲಿ, ಇಲ್ಲ ಗರ್ಭಗುಡಿಯ ಮುಂಭಾಗದಲ್ಲಿ, ಇಲ್ಲ ಗೋಪುರದ ಮೇಲೆ ಈ ಥರ ಪುರುಷ ಮೃಗವನ್ನು ನೋಡ್ತೀವಿ. ಯಾಕೆ ದೇವಸ್ಥಾನಗಳಲ್ಲಿ, ಅರಮನೆಗಳಲ್ಲಿ ಪುರುಷ ಮೃಗಗಳ ವಿಗ್ರಹಗಳನ್ನು ಕಲ್ಲಲ್ಲಿ ಲೋಹದ ಇಡ್ತಿದ್ರು ಅಂದರೆ, ಅದು ದೃಷ್ಟಿ ನಿವಾರಕ, ಪಾಪ ನಿವಾರಕ ಅಂತ. ಈ ಪುರುಷ ಮೃಗ ಎಲ್ಲಿ ಬರುತ್ತೆ ಅಂದರೆ, ನಾವು ಮಹಾಭಾರತದ ಯಾವುದೋ ಸಭಾ ಪರ್ವದಲ್ಲಿ ಇದು ಬರುವಂಥದ್ದು. ಪಾಂಡವರು ಈಗ ಇಂದ್ರಪ್ರಸ್ಥದಲ್ಲಿ ಭೀಷ್ಮ ತಾತ ಕೊಟ್ಟಂಥ ಭಾಗವನ್ನು ಚೆನ್ನಾಗಿ ಹಸನು ಮಾಡಿಕೊಂಡಿದ್ದಾರೆ. ಹೊಸ ರಾಜಧಾನಿ ಇಂದ್ರಪ್ರಸ್ಥದಲ್ಲಿ ಸುಖವಾಗಿ ರಾಜ್ಯಭಾರ ಮಾಡಿಕೊಂಡಿದ್ರು. ಒಮ್ಮೆ ನಾರದ ಮುನಿಗಳಲ್ಲಿ ಭೇಟಿ ಕೊಟ್ಟಾಗ, ಪಾಂಡು ರಾಜ ಈಗ ಸ್ವರ್ಗದಲ್ಲಿಲ್ಲ, ನರಕದಲ್ಲಿದ್ದಾನೆ ಅಂತಾಗ ಬಹಳ ದುಃಖ ಆಗಿಬಿಡ್ತು ಧರ್ಮರಾಯಂಗೆ. ಯಾಕೆ ಏನು ಅಂತ ನೋಡಪ್ಪ, ಆತ ಇದ್ದಾಗ ಯಾಗ ಮಾಡಲಿಕ್ಕೆ ಆಗಲೇ ಇಲ್ಲ, ಆತ ಅಲ್ಪಾಯು, ನೀವು ಮಕ್ಕಳಾದರೂ ಯಾಗ ಯಜ್ಞಗಳನ್ನು ಮಾಡಿ ಅದರ ಪುಣ್ಯವನ್ನು ಅರ್ಪಿಸಿದರೆ ಆತನಿಗೆ ಶಾಶ್ವತವಾಗಿ ಸ್ವರ್ಗದಲ್ಲಿ ನೆಲೆ ಸಿಗುತ್ತೆ ಅಂದಾಗ, ತನ್ನ ತಂದೆಗೆ ಶಾಶ್ವತವಾಗಿ ಸ್ವರ್ಗದಲ್ಲಿ ಸ್ಥಾನ ಸಿಗಲಿ ಅಂತೇಳಿ ಧರ್ಮರಾಯ ರಾಜಸೂಯ ಯಾಗದ ಸಂಕಲ್ಪ ಮಾಡಿಬಿಟ್ಟ. ಕೃಷ್ಣನ ಸಹಕಾರ ಇತ್ತು, ಸಲಹೆ ಇತ್ತು. ಸರಿ, ಭೀಮ ಅರ್ಜುನ್ ಕರ್ಕೊಂಡು ಹೋಗಿ ಈತ ಮೊದಲು ಜರಾಸಂಧನ ಸಂಹಾರ ಮಾಡಿ ಅವನ ಸೆರೆಯಲ್ಲಿದ್ದ ರಾಜಪುತ್ರನನ್ನು ಬಿಡುಗಡೆ ಮಾಡಿಬಿಟ್ಟ. ಇನ್ನು ವೀರರಾದಂಥ 4 ಜನ ಭೀಮ, ಅರ್ಜುನ್, ನಕುಲ, ಸಹದೇವ 4 ದಿಕ್ಕಿಗೂ ಹೋಗಿ ದಿಗ್ವಿಜಯ ಮಾಡಿಕೊಂಡು ಬಂದುಬಿಟ್ರು. ಇನ್ನೇನು ಕೆಲವೇ ದಿನಗಳಲ್ಲಿ 7 ದಿನಗಳ ವಿಜೃಂಭಣೆಯಿಂದ ರಾಜಸೂಯಾಗ ನಡೀಬೇಕು. ಧರ್ಮರಾಯನಿಗೆ ಒಂದು ದೊಡ್ಡ ಚಿಂತೆಯಾಗಿ ಕೂತು ಬಿಟ್ಟ. ಏನು ಚಿಂತೆ ಅಂದರೆ, ಯಾಗ ಯಜ್ಞ ಅಂದರೆ ರಾಜರು ಅವೆಲ್ಲ ಬರ್ತಾರೆ, ಅವರು ರಾಜಪುರುಷರದ್ದು ಯೋಚನೆ ಇಲ್ಲ. ಋಷಿಮುನಿಗಳು ಬರ್ತಾರೆ, ಜ್ಞಾನಿಗಳು ಬರ್ತಾರೆ, ಪಂಡಿತರು ಬರ್ತಾರೆ, ಬ್ರಾಹ್ಮಣೋತ್ತಮರು ಬರ್ತಾರೆ. ಇವರಿಗೆಲ್ಲ ಸುಗ್ರಾಸ ಭೋಜನ ಆಗಬೇಕು. ಆಮೇಲೆ ಏನಾಗಬೇಕು, ಊಟ ಆದಮೇಲೆ ಅತಿ ಶುದ್ಧೀಕರಣ ಆಗಬೇಕು, ಮತ್ತು ಮಾರನೇ ದಿನ ಊಟ ಹಾಕಬೇಕಲ್ಲ. ಹಾಗಾಗಿ ಏನು ಮಾಡೋದು ಅಂತ ಕೂತಾಗ ಏನು ಸಮಸ್ಯೆ ಬಂದರೂ ಕೃಷ್ಣ ಅದಕ್ಕೆ ಪರಿಹಾರ. ಕೃಷ್ಣ ಕೇಳ್ದ, ಯಾಕೆ ಧರ್ಮರಾಯ, ಏನು ಚಿಂತೆ ಅಂದಾಗ, ನೋಡು ಕೃಷ್ಣ, ಹೀಗೆಲ್ಲ ಆಗಿಬಿಡುತ್ತೆ. ಇಂತಿಂಥ ದೊಡ್ಡ ಜ್ಞಾನಿಗಳು, ಪಂಡಿತರು, ಬ್ರಾಹ್ಮಣೋತ್ತಮರು, ಇವ್ರ ಜೊತೆಗೆ ಋಷಿಮುನಿಗಳು ಬಂದಾಗ ಅವರಿಗೆ ಭೋಜನ ಆಗುತ್ತೆ, ಮತ್ತು ಶುದ್ಧೀಕರಣ ಆಗಬೇಕಲ್ಲಪ್ಪ, ಅದೇನು ಹೆಂಗೆ ಯೋಚನೆ ಮಾಡಬೇಡ, ಅದಕ್ಕೊಂದು ಪರಿಹಾರ ಇದೆ. ನೀನು ಪುರುಷ ಮೃಗವನ್ನು ಕರ್ಸ್ಕೊಂಡು ಬಿಟ್ಟರೆ, ಅದಿದ್ದರೆ ನಿನಗೆ ಏನು ತೊಂದರೆ ಆಗಲ್ಲ, ಶುದ್ಧೀಕರಣವೂ ಆಗತ್ತೆ. ಹೌದೇ, ಅದು ಎಲ್ಲಿದೆ, ಹೆಂಗಿದೆ, ಹೆಂಗೆ ಕರ್ಸ್ತರೋದು ಅಂತೆಲ್ಲ ಕೇಳಿದೆ. ಆತ ಯೋಚನೆ ಮಾಡಬೇಡಂತೆ ಭೀಮನನ್ನು ಕರೆಸ್ದ. ನೋಡು ಭೀಮ, ನಿಮ್ಮ ಅಣ್ಣನಿಗೆ ಈ ಸಮಸ್ಯೆ ಆಗಿದೆ. ನೋಡು, ನೀನು ಉತ್ತರ ದಿಕ್ಕಿನಲ್ಲಿರೋ ಹಿಮಾಲಯ ಪರ್ವತಕ್ಕೆ ಹೋಗು. ಅಲ್ಲಿ ದಕ್ಷಿಣದಲ್ಲಿರೋ ಮಾನಸ ಸರೋವರದಲ್ಲಿ ನಿಮಗೆ ಬೇಕಾಗಿರೋ ಪುರುಷ ಮೃಗ ಇದೆ. ಮುಖ ಮನುಷ್ಯಂದು, ದೇಹ ಎಲ್ಲ ಸಿಂಹದ್ದು. ಅದು ಮಹಾಶಿವಭಕ್ತ, ಮೈ ತುಂಬ ವಿಭೂತಿನ ಹೆಚ್ಚಿಕೊಂಡು ಸದಾ ಶಿವನ ಧ್ಯಾನ ಮಾಡ್ತಾ ಇರುತ್ತೆ. ಮಹಾಪರಾಕ್ರಮಶಾಲಿ. ನೀನು ಉಪಾಯದಿಂದ, ಭಕ್ತಿಯಿಂದ ಕೆಲಸ ಮಾಡಿ ಅದನ್ನು ಇಲ್ಲಿ ಕರ್ಕೊಂಬಂದು ಬಿಡು ಅಂತ. ಆಯಿತು ಅಂತೇಳಿ ಕೃಷ್ಣನಿಗೆ, ಅಣ್ಣನಿಗೆ ನಮಸ್ಕಾರ ಮಾಡಿ ಈತ ಗದೆ ಹಿಡ್ಕೊಂಡು ಹೊಂಟೇ ಬಿಟ್ಟ. ಏನು ಕೇಳಬೇಕೋ, ಏನು ಜೋರಾಗಿ ಗರ್ಜನೆ ಮಾಡ್ತಿದ್ದಾನೆ, ಗದೆಯನ್ನು ಅಪ್ಪಳಿಸ್ತಿದ್ದಾನೆ. ಇವನು ನಡೀತಾ ಇದ್ರೆ ಭೂಮಿ ಗಡಗಡ ನಡುಗ್ತಾ ಇದೆ. ಇವನು ಸಿಂಹ ಗರ್ಜನೆಗೆ ಕಾಡಿನಲ್ಲಿರೋ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡೋಗ್ಬಿಟ್ವು. ಹಕ್ಕಿ ಪಕ್ಷಿಗಳೆಲ್ಲ ಹಾರ್ತಾ ಇದ್ದಾವೆ ಹೆದರ್ಕೊಂಡು. ಏನು ಅಲ್ಲಿರೋ ಪ್ರಾಣಿಗಳು ನಡುತ್ತೆ, ಏನಪ್ಪ ಏನು ಮಾಡ್ತಾವನು, ಮರಗಳೆಲ್ಲ ಉರುಡು ಬಿದ್ದು ಬಿಟ್ವು. ಇವನು ಹಣ್ಣು ತಿನ್ಕೊಂಡು ನೀರು ಕುಡ್ಕೊಂಡು ಬಂದ ಇನ್ನೇನು ಹಿಮಾಲಯ ತಪ್ಪನ ಹತ್ರ ಬಂದುಬಿಟ್ಟ. ಅಲ್ಲೊಂದು ಕದಳಿವನ. ಅಲ್ಲಿ ನಮ್ಮ ಹನುಮ, ತ್ರೇತಾಯುಗದವನು, ಶ್ರೀರಾಮ ಭಕ್ತ, ಮುಪ್ಪಿನ ವಯಸ್ಸಾಗಿದೆ, ರಾಮನ ಧ್ಯಾನ ಮಾಡ್ತಾ ಕಣ್ಣು ಮುಚ್ಕೊಂಡು ಮಲಗಿದ್ದ. ಭೀಮ ನೋಡ್ದ, ಅರರರೆ ನಮ್ಮನ ಸೋದರ ಅಂಥೇಳಿ ಹೋಗಿ ಆತನ ಪಾದಗಳ ಮೇಲೆ ತಲೆ ಇಟ್ಟು ವಿನಯದಿಂದ ಆತನಿಗೆ ನಮಸ್ಕಾರ ಮಾಡ್ದ. ಅಣ್ಣ ಅಂದ ಕೂಡಲೇ ಹನುಮನಿಗೆ ಗೊತ್ತಾಗ್ಬಿಡ್ತೀವಿ, ಸಪ್ಪಳದಿಂದಲೇ ಇದು ನನ್ನ ತಮ್ಮನೇ ಅಂತ. ಸರಿ ಅಂತ ಕಂಡುಬಿಟ್ಟ. ಓಹೋ ಭೀಮ, ಸೋದರ ಚೆನ್ನಾಗಿದೆಯಲ್ಲಪ್ಪ? ಚೆನ್ನಾಗಿದ್ದೀನಣ್ಣ.
ನಿಮ್ಮಣ್ಣ ಧರ್ಮರಾಯ, ನಿನ್ನ ಸೋದರರು ಅರ್ಜುನ ನಕುಲ ಸಹದೇವರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಿಮ್ಮ ತಾಯಿ ಕುಂತಿದೇವಿ ಅಣ್ಣ ಅವರು ಚೆನ್ನಾಗಿದ್ದಾರೆ. ನಿಮ್ಮ ದ್ರೌಪದಿ ಸುಭದ್ರದೇವಿ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ಭೀಮ ಇದೇನಿದೆಯೋ ಆವೇಶ ಈ ಯಾತ್ರೆ ಅಂದಾಗ ವಿನಯದಿಂದ ಹೇಳಿದ, ಅಣ್ಣ ರಾಜಸೂಯಾಗ ಮಾಡ್ತಾ ಇರೋದು ಕೃಷ್ಣನ ಸಲಹೆಯಂತೆ ಅತಿ ಎಂಜಲು ಶುದ್ಧಿಗೆ ಪುರುಷ ಮೃಗವನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅದೆಲ್ಲ ಹಿಮಾಲಯ ಪರ್ವತದಲ್ಲಿ ಇದೆಯಲ್ತ, ಅದಕ್ಕೆ ನಂಗೊಂಚೂರು ಸಲಹೆ ಕೊಡು. ಭೀಮ ನೋಡು, ಪುರುಷ ಮೃಗ ಶಿವಭಕ್ತ ಮಹಾಬಲಶಾಲಿ, ನೀನು ಮರೆತು ಬಿಡು, ಅದನ್ನು ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲ, ನೀನು ಈ ಪ್ರಾಣಿಗಳನ್ನೆಲ್ಲ ಓಡಿಸ್ಕೊಂಬಂದಂಗೆ ಆಗಲ್ಲ ಅಂದ್ಬಿಟ್ಟು ಭೀಮನ ಅಣ್ಣ ಹೌದು, ನನ್ನ ಬಲ ಅದ್ರ ಮುಂದೆ ನಡೆಯಲ್ಲ ನಂಗೆ ಗೊತ್ತಿದೆ, ಆದರೆ ನಿನ್ನ ಅನುಗ್ರಹ ಇದ್ದರೆ, ನಿನ್ನ ಆಶೀರ್ವಾದ ಇದ್ದರೆ, ನೀನೇನಾದ್ರು ಮಾಡಿ ಒಂದು ಉಪಾಯ ಹೇಳ್ಕೊಡ್ತೀಯ, ನನಗೆ ಗೊತ್ತು ನಿನ್ನಿಂದ ಆಗುತ್ತೆ ಕೆಲಸ, ನೀನು ಹೇಳಿದ್ರೆ ಆಗತ್ತೆ ಅಣ್ಣ ಅಂದ್ಬಿಟ್ಟು ಹನುಮನಕ್ಕ ಕೊನೆಗೂ ಸಹಿತ ನಾನು ಬಿಡೋಕ್ಕೆ ತಂದಿಯಲ್ಲಪ್ಪ ಅಂತೇಳಿ ಆಯಿತು, ನಾನು ಕೆಲಸ ಮಾಡು ಭೀಮ, ನನ್ನ ಬಾಲದಲ್ಲಿ ಒಂದಿಷ್ಟು ಕೂದಲನ್ನು ಕಿತ್ಕೊಡು, ನಿಂಗೊಂದು ಉಪಾಯ ಹೇಳ್ಕೊಡ್ತೀನಿ, ಪುರುಷ ಮೃಗವನ್ನು ಕರ್ಕೊಂಬರೋದು. ಇವನೇನು ಮಾಡ್ದ, ಭೀಮ ಗದೆ ತೆಳಗಡೆ ಇಟ್ಟು ಈ ಬಾಲದಿಂದ ಕೂದಲೇನು ಅಂತ 2 ಬೆರಳು 3 ಬೆರಳಿಂದ ಕೂದಲು ಕಿತ್ತಕ್ಕೆ ಹೋದ. ಎರಡೂ ಕೈ ಹಾಕಿ ಕಿತ್ತಕ್ಕೆ ಹೋಗ್ತಾನೆ, ಒಂದು ಕೂದಲು ಬರಲಿಲ್ಲ, ಮೈಯೆಲ್ಲ ಬೆವ್ತು ಬಿದ್ದು ಬಿಟ್ಟ, ಮುಖ ಎಲ್ಲ ಮಣ್ಣಾಗೋದು. ಗೊತ್ತಾಯ್ತು, ಅಣ್ಣನ ಬಲದ ಮುಂದೆ ಒಂದು ಕೂದಲು ಅಲ್ಲಾಡ್ಸೋಕ್ಕಾಗಲ್ಲ ಅಂಥೇಳಿ ಕೈ ಮುಗ್ದು, ಅಣ್ಣ ನನಗೆ ಶಕ್ತಿ ಇಲ್ಲ, ನೀನೇ ಕರುಣೆ ತೋರೋದಾಗ ನಕ್ಕು ಒಂದು ಮುಷ್ಟಿ ಕೂದಲನ್ನು ಕಿತ್ತು ಅವನ ಕೈ ಕೊಟ್ಟ. ಅವನು ತಗೊಂಡು ಅದನ್ನು ಸೆರದಲ್ಲಿ ಕಟ್ಕೊಂಡ. ಅಣ್ಣ ಏನು ಮಾಡಬೇಕು, ಒಂದು ಕೆಲಸ ಮಾಡು, ನೀನು ಇಕ್ಕಟ್ಟಿನ ಸಮಯ ಬಂದರೆ ಶಿವನ ಧ್ಯಾನ ಮಾಡ್ತಾ ಒಂದು ಕೂದಲನ್ನು ಭೂಮಿ ಮೇಲೆ ಹಾಕಿಬಿಡು, ಅದು ಶಿವಭಕ್ತ. ಇದರಲ್ಲಿ ನಿನಗೆ ಪುಷ್ಪೋದ್ಯಾನ, ಈಶ್ವರ ದೇವಾಲಯ, ಸಹಸ್ರ ಲಿಂಗಗಳು ಉದ್ಭವ ಆಗಿಬಿಡ್ತವೆ. ಅದು ಪೂಜೆ ಮಾಡ್ಕೊಂಬರ್ಬೇಕು, ನೀನು ಮುಂದೆ ಬಂದುಬಿಡ್ಬೋದು. ಅಣ್ಣ ಆಯಿತು ಅಂತ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ. ಸೀದಾ ಹಿಮಾಲಯ ಪರ್ವತಕ್ಕೆ ಬಂದ. ನೋಡ್ತಾನೆ, ಆಹಾ ಎಂಥ ವಾತಾವರಣ ಸುಂದರವಾಗಿದ್ದು, ತಂಗಾಳಿ ಬೀಸ್ತಾನೆ, ಎಲ್ಲಿ ನೋಡಿದ್ರು ಬರೀ ಹಿಮ. ಅಲ್ಲಿ ದಕ್ಷಿಣ ದಿಕ್ಕಿಗೆ ಬಂದ ಮಾನಸ ಸರೋವರ ಬಹಳ ಸುಂದರವಾಗಿದೆ. ಅಲ್ಲೊಂದು ಮರದ ಕೆಳಗಡೆಗೆ ನಮ್ಮ ಪುರುಷ ಮೃಗ ಶಿವನನ್ನು ಧ್ಯಾನ ಮಾಡ್ತಾ ಕಣ್ಣು ಮುಚ್ಕೊಂಡಿದೆ, ಮೈ ತುಂಬ ವಿಭೂತಿ. ಯೋಚನೆ ಮಾಡ್ದ, ಏನು ಎತ್ಕೊಂಡು ಹೋಗ್ಬಿಡ್ಲ ಇದನ್ನು? ಬೇಡಪ್ಪ, ನಮ್ಮ ಅಣ್ಣನ ಒಂದು ಕೂದಲೇ ಅಲ್ಲಾಡ್ಸೋಕ್ಕಾಗಿಲ್ಲ, ಇಲ್ಲಿ ನನಗೆ ನನ್ನ ಬಲ ಪ್ರಯೋಗ ಇಲ್ಲ, ಶಕ್ತಿ ಬೇಡ, ಇಲ್ಲೇನಿದ್ರು ಯುಕ್ತಿ ಭಕ್ತಿಯನ್ನು ನಾನು ಅಣ್ಣ ಹೇಳ್ದಂಗೆ ಮಾಡಬೇಕು ಅಂತ ಹೋದ. ಪುರುಷ ಮೃಗಕ್ಕೆ ಖಾಲಿ ನಮಸ್ಕಾರ ಮಾಡ್ದ. ಅದು ಕಂಡು ಬಿಡ್ತು, ಅಪ್ಪ ಯಾರು ವೀರ, ನೀನು ಯಾರು, ಯಾಕೆ ಬಂದಿದ್ದೀಯ ಅಂದಾಗ ಕೈ ಮುಗಿದು ಹೇಳಿದೆ, ಪುರುಷ ಮೃಗವೇ, ನಾನು ಪಾಂಡುರಾಜನ ಮಗ, ನಮ್ಮ ಅಣ್ಣ ಧರ್ಮರಾಯ, ನಮ್ಮ ಅಣ್ಣ ಈಗ ರಾಜಸೂಯಾಗ ಮಾಡ್ತಾ ಇದ್ದಾನೆ, ಕೃಷ್ಣ ಪರಮಾತ್ಮ ಆತನಿಗೆ ಸಹಕಾರ ಕೊಟ್ಟಿದ್ದಾನೆ. ನಮ್ಮ ಅಣ್ಣನ ಆಸೆ ಏನಪ್ಪ ಅಂದರೆ ರಾಜಸೂಯಾಗದಲ್ಲಿ ನೀನು ಬಂದಿರಬೇಕು ಅಂಥೇಳಿ, ಅದಕ್ಕೆ ನಿನಗೆ ವಿನಯತೆಯಿಂದ ಆಮಂತ್ರಣವನ್ನು ಕೊಟ್ಟು ಜೊತೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ದಾನೆ, ದಯವಿಟ್ಟು ನನ್ನ ಜೊತೆ ಬಾ, ದೊಡ್ಡ ಮನಸ್ಸು ಮಾಡು ಅಂಥೇಳಿ ಅತ್ಯಂತ ವಿನಯದಿಂದ ಕೈ ಮುಗಿದು ಹೇಳಿದೆ. ಆಯಿತು ಭೀಮ, ನೀನು ಇಷ್ಟು ಹೇಳಿದ ಮೇಲೆ ಖಂಡಿತ ಬರ್ತೀನಿ, ಆದರೆ ನಂದೊಂದು ಕರಾರಿದೆ. ಏನು ಕರಾರು? ನೋಡು, ನಾನು ಅತಿ ವೇಗವಾಗಿ ನಡೆಯೋನು, ನಾನು ನಿನಗೆ ಹೊರಡಬೇಕು, ಯಾವುದೇ ಕಾರಣಕ್ಕೂ ನೀನು ನನ್ನ ಹಿಂದೆ ಬೀಳಬಾರ್ದು, ನಾನು ಮುಂದೆ ಇರಬೇಕು. ನೀನೇನಾದ್ರು ನನ್ನ ಹಿಂದೆ ಬಿದ್ದಿ ಅಂದರೆ ನಾನು ನಿನ್ನ ಕಾಲನ್ನು ಹಿಡಿದು ನೆಲ ಕಪ್ಪಳಿಸ್ಬಿಡ್ತೀನಿ, ನೋಡಪ್ಪ ನೀನು ಸತ್ತೋಗ್ಬಿಡ್ತೀಯ ಅಂಥೇಳಿ ಹಾಗೆ ಸರಸರ ಇವನ ಕಡೆಗೆ ಬರೋಕ್ಕೆ ಶುರು ಮಾಡಿಬಿಡ್ತು. ಕೆಲಸ ಅಂತೇಳಿ ಹನುಮ ಹೇಳಿದ ಉಪಾಯ ಇತ್ತೆಲ್ಲೋ ಸದ್ಯದಲ್ಲಿರೋ ಒಂದು ಕೂದಲನ್ನು ತಗೊಂಡು ಶಿವನ ಧ್ಯಾನ ಮಾಡ್ತಾ ಹನುಮ ನೆನೆಸ್ಕೊಂಡು ಹಾಕೇ ಬಿಟ್ಟ. ನೆಲದ ಮೇಲೆ ಬಿತ್ತು. ನೋಡ್ತಾನೆ, ಏನದು ಉದ್ಯಾನವನ, ಪುಷ್ಪಗಳು ಕಂಗೊಳಿಸ್ತಿದ್ದಾವೆ, ಶಿವಾಲಯ ಸಹಸ್ರ ಲಿಂಗಗಳು. ಅಯ್ಯಯ್ಯೋ ಶಿವ ಅಂಥೇಳಿ ಇದೇನು ಮಾಡ್ತು, ಅಲ್ಲಿ ಸ್ನಾನ ಮಾಡಿಕೊಂಡು ಬಂದು ಹೂವೆಲ್ಲ ಕಿತ್ಕೊಂಡು ಎಲ್ಲ ಲಿಂಗಗಳು ಪೂಜೆ ಮಾಡೋಕ್ಕೆ ಶುರು ಮಾಡ್ತು. ಭೀಮನಿಗೆ ಅವಕಾಶ ಸಿಗಂತೂ ವೇಗವಾಗಿ ಇಂದ್ರಪ್ರಸ್ಥದ ಕಡೆಗೆ ನಡೆಯೋಕ್ಕೆ ಶುರು ಮಾಡಿಬಿಟ್ಟೆ. ಯಾವಾಗ ಹಿಂತಿರುಗಿ ನೋಡೋದು ಪುರುಷ ಮೃಗ ಹತ್ತತ್ರ ಬರುತ್ತೆ ಅಂದ ಕೂಡಲೇ ಹನುಮನ್ನೆಂದು ಶಿವನ್ನೆಂದು ಒಂದೊಂದೇ ಕೂದಲು ಹಾಕೋದು, ಅಲ್ಲಿ ಮತ್ತೆ ಪುಷ್ಪೋದ್ಯಾನ, ಶಿವಲಿಂಗಗಳು, ದೇವಸ್ಥಾನ, ಹೀಗೆ ಮಾಡ್ಕೊಂಡು ಬಂದುಬಿಟ್ಟ. ಕೂದಲೆಲ್ಲ ಖಾಲಿ ಆಗಿಬಿಡ್ತು. ಇಂದ್ರಪ್ರಸ್ಥದ ಪ್ರದೇಶಕ್ಕೆ ಬಂದುಬಿಟ್ಟಿದ್ದಾನೆ. ಆಹಾ ಅಂತ ಊರಿಗೆ ಬಂದೆ, ಗೆದ್ದೆ ಅಂತ ಕೊಡ್ತಿದ್ದಾನೆ. ಏನು ಇನ್ನು ಹಿಂದೆ ಇದೆ, ವೇಗವಾಗಿ ಬಂದ ಉದ್ವೇಗ, ಸಂತೋಷ, ಇವೆಲ್ಲದರಲ್ಲಿ ಏನಾಗ್ಬಿಡ್ತು, ಅಲ್ಲಿದ್ದಂಥ ಇಂದ್ರಪ್ರಸ್ಥದ ಮಹಾದ್ವಾರದ ಹೊಸಲ ನಡುವೆ ತಡಾರ ಅಂತ ಬಿದ್ದುಬಿಟ್ಟ. ಹೇಳಕ್ಕಾಗ್ತಾ ಇಲ್ಲ. ಪುರುಷ ಮೃಗ ಬಂದು ಆ ಮಹಾದ್ವಾರದಿಂದ ಹಿಂದ್ಗಡೆಗೆ ಇವನು ಪಾದ ಆಯಿತು, ಹಿಡ್ಕೊಂಬಂತು. ಗೆದ್ದೆ ಭೀಮ, ನೀನು ಅಪ್ಪಳಿಸ್ಬಿಡ್ತೀನಿ ಅಂತ. ಪಾದಗಳ ಮಾತ್ರ ಮಹಾದ್ವಾರದಿಂದ ಹೊರಗಡೆ ಇದೆ, ಇನ್ನು ದೇಹದ ಎಲ್ಲ ಭಾಗ ಮಹಾದ್ವಾರದ ಒಳಗಡೆ ಬೆಂದುಬಿಟ್ಟಿದೆ. ಅರ್ಜುನ ಅವನು ಹಿಡ್ಕೊಂಡ, ನಾನು ಬಿಡಲ್ಲ, ನಮ್ಮ ಅಣ್ಣ ಒಳಗಿದ್ದಾನೆ ಎಳೀತಾ ಇದೆ. ಅಷ್ಟೊತ್ತಿಗೆ ಯಾಗಕ್ಕೆ ಅಂತ ಬಂದಂಥ ಯಾರ್ಯಾರು
ನಮ್ಮ ದ್ರುಪದ ಮಹಾರಾಜ ಮೊದಲಾದವರೆಲ್ಲ ಸಹಿತ ಇಲ್ಲ ಇಲ್ಲ ಭೀಮ ಒಳಗಿದ್ದಾನೆ, ಅವನೇ ಗೆದ್ದ ಅಂತಿದ್ದ. ಅಷ್ಟೊತ್ತಿಗೆ ನಮ್ಮ ಯಾರು ಶಕುನಿ ಮಾಮನ ಜೊತೆಗೆ ದುರ್ಯೋಧನ, ದುಶ್ಯಾಸನ, ಕರ್ಣ ಇವರೆಲ್ಲರೂ ಸಹಿತ ಯಾಗಕ್ಕೆ ಅಂತ ಬಂದವರು ಹೊರಗಡೆ ಇದ್ರು. ಭೀಮನ್ ಕಾಲು ಹಿಡ್ಕೊಂಡಿದ್ದು ಇವೆಲ್ಲ ನೋಡಿದ್ರು. ಇಲ್ಲ 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 ಈ ಪುರುಷ ಮೃಗ ಗೆದ್ದಿದೆ, ಭೀಮ ಸೋತಿದ್ದಾನೆ, ಏನಾದ್ರು ಭೀಮನಿಗೆ ಕೆಟ್ಟದಾದ್ರೆ ಸಾಕು ಅಂತ ಇವರು ಇದನ್ನು ಬೆಂಬಲಿಸಿದ್ರು. ಇಷ್ಟೆಲ್ಲ ಗಲಾಟೆ ಆಗ್ತಿರಬೇಕಾದ್ರೆ ಅರಮನೆ ಒಳಗಡೆಯಿಂದ ಧರ್ಮರಾಯ ಕೃಷ್ಣ ಬಂದರು. ಏನು ಗಲಾಟೆ ಅಂದಾಗ ಪುರುಷ ಮೃಗ ಹೇಳ್ತು, ಕೃಷ್ಣ ಪರಮಾತ್ಮ ನಿನಗೆ ನಮೋ ನಮ, ನೋಡು ನಮ್ಮಿಬ್ಬರ ನಡುವೆ ಈ ಥರ ಪಂದ್ಯ ಆಗಿತ್ತು, ನಾನೀಗ ಗೆದ್ದಿದ್ದೀನಿ, ನಾನು ಭೀಮನ ಕಾಲು ಹಿಡಿದು ಅಪ್ಪಳಿಸ್ಬೇಕು, ನೋಡು ಭೀಮನಿಗೆ ಕೇಳು ಅಂತ. ಭೀಮ ಹೇಳ್ದ, ಹೌದು ಪುರುಷ ಮೃಗ ಹೇಳ್ತಿರೋದೆಲ್ಲ ನಿಜ, ಆದರೆ ಇಲ್ಲಿ ನಾನು ಬಿದ್ದೆ, ನನ್ನ ಪಾದ ಮಾತ್ರ ಹೊರಗಡೆ ಇದೆ, ಇಡೀ ದೇಹ ಒಳಗಡೆ ಇಂದ್ರಪ್ರಸ್ಥದ ಒಳಗೆ ಬಂದು ಬಿಟ್ಟಿದೆ, ನಾನೇ ಗೆದ್ದೆ ಅಂದ. ಅಲ್ಲಿದ್ದವ್ರು ಹೌದು ಅಂತ ಭೀಮನ್ ಬೆಂಬಲಿಸಿದ್ರು. ದುರ್ಯೋಧನಾದಿಗಳು ಪುರುಷ ಮೃಗವನ್ನು ಬೆಂಬಲಿಸಿದ್ರು. ನೋಡಿ ಹಿಂಗೆ ವಿವಾದ ಆಗಿದೆ, ಏನು ಮಾಡ್ಬೇಕು, ಯಾರು ತೀರ್ಮಾನ ಮಾಡ್ಬೇಕು ನಿಂಗೆ ಅಂದಾಗ ಪುರುಷ ಮೃಗ ಹೇಳ್ತು, ಕೃಷ್ಣ ಇಲ್ಲಿದ್ದಾನೆ ಧರ್ಮರಾಜ, ಇಲ್ಲಿ ರಾಜ ಅವನು ಭೀಮನ ಅಣ್ಣ ಅಂತ ನಾನು ಭಾವಿಸೋದೇ ಇಲ್ಲ. ಅವನು ನಿಷ್ಪಕ್ಷಪಾತ ತೀರ್ಮಾನಕ್ಕೆ ಹೆಸರುವಾಸಿಯಾಗಿರೋನು ಅಂತ ಧರ್ಮರಾಯ, ಹೆಸರೇ ಧರ್ಮ, ಅವನು ತೀರ್ಮಾನ ಮಾಡಲಪ್ಪ. ನೋಡು ಧರ್ಮರಾಯ, ನೀನು ಏನಾದರೂ ತೀರ್ಪು ಕೊಡು, ಆದರೆ ಅದಕ್ಕೆ ಆಧಾರ ಕೊಡಬೇಕು, ಅವಾಗ ನಾವು ಒಪ್ಕೊಳ್ತೀನಿ. ಆಯಿತು ಅಂತ. ನೋಡು ಮೊದಲು ಕಾಲು ಬಿಡು, ನಿಮ್ಮಿಬ್ಬರು ಏನು ಪಂದ್ಯ ನಡೀತು ಅದರಲ್ಲಿ ಭೀಮ ಗೆದ್ದಿದ್ದಾನೆ. ಹೌದಾ, ಹೆಂಗೆ ಹೇಳ್ತೀನಿ ಕೇಳು. ಪ್ರಾಣಿಗಳು ಗೊತ್ತಿಲ್ಲ, ಮನುಷ್ಯರಲ್ಲಿ ದೇಹದಲ್ಲಿ ಏನಾಗಿದೆ, ಕೈಕಾಲು, ರುಂಡ ಮುಂಡ, ಕೈಕಾಲು ಅಂತ ಹೇಳ್ತೀವಲ್ಲ, ಶಿರಸ್ಸು ಅಥವಾ ತಲೆ ಪ್ರಧಾನವಾಗಿರೋ ಅಂಗ. ಯಾಕೆ? ಯೋಚನೆ ಮಾಡೋ ಶಕ್ತಿ ಮಿದುಳಿದೆ, ನೋಡ್ಲಿಕ್ಕೆ ಕಣ್ಣಿದೆ, ಬಾಯಿದೆ, ಕಿವಿ ಇದೆ, ಇವೆಲ್ಲವೂ ಸಹಿತ ಇರೋದು ತಲೆನಲ್ಲೇ. ಶಿರಸ್ಸು ಪ್ರಧಾನ. ಶಿರಸ್ಸು ಯಾವ ಭಾಗದಲ್ಲಿ ಇರುತ್ತೋ ಅದು ದೇಹ, ಮನುಷ್ಯ ಅಂತ ಹೇಳ್ತೀವಿ. ನೀ ಬರೀ ಕಾಲು ಹಿಡ್ಕೊಂಡಿದೀಯ. ಭೀಮನ ದೇಹದ 90 ಭಾಗ ಇಂದ್ರಪ್ರಸ್ಥದ ಒಳಗಿತ್ತೋ ಇಲ್ಲೋ? ಹೌದು, ಹಾಗಾಗಿ ಅವನೇ ಗೆದ್ದಾನೆ ಅನ್ಕೂಲ. ಧರ್ಮರಾಯ ನೀನು ಭಾಳ ಚೆನ್ನಾಗಿ ಹೇಳಿದಿ, ನೀನು ನ್ಯಾಯ ಒಪ್ಪದೆ ಅಂತ ಬಿಟ್ಟು ಕೈ ಮುಗಿದು ಬಿಡ್ತು. ಕೃಷ್ಣ ಸೀದಾ ಪುರುಷಾಮರು ಕರ್ಕೊಂಡು ಬಂದು ಒಳಗಡೆ ಬಂದ, ಅಲ್ಲೊಂದು ಮರಕ್ಕೆ ಕಟ್ಟಾಕ್ದ. ನೋಡಪ್ಪ, ನಾನು ದ್ವಾರಕೆಗೆ ಹೋಗಿ ಬರ್ತೀನಿ, ಇದಕ್ಕೆ ಸ್ವಲ್ಪ ಜೋಪಾನ ನೋಡ್ಕೊಳ್ಳಿ, ಎಲ್ಲ ವ್ಯವಸ್ಥೆ ಮಾಡು ಅಂತ ಹೊರಟೇ ಬಿಟ್ಟ. ಆದರೆ ಪೂಜೆಗೆ ವ್ಯವಸ್ಥೆ ಮಾಡಬೇಕಪ್ಪ ಅಂದಾಗ ಭೀಮ ಕೈ ಮುಗಿದು ಅದಕ್ಕೆ ಕಟ್ಟು ಹಾಕಿದ್ರಲ್ಲ ಮರ, ಅಲ್ಲೇ ಒಂದು ಶಿವಾಲಯವನ್ನು ಪುಷ್ಪೋದ್ಯಾನ ಎಲ್ಲ ನಿರ್ಮಿಸಿಬಿಟ್ಟ. ನಮ್ಮ ಪುರುಷ ಮೃಗ ಈ ಯಾಗ ನಡೆಯೋ ತನಕ ಕಟ್ಟು ಹಾಕಿದ್ರಲ್ಲಪ್ಪ, ಮೃಗ ಅಲ್ವಾ, ಅಲ್ಲೇ ಪೂಜೆ ಮಾಡ್ಕೊಂಡು ಇತ್ತಂತೆ. ಯಾಗ ವಿಜೃಂಭಣೆಯಿಂದ ನಡೀತು, ಯಶಸ್ವಿ ನಡೀತು, ಅತಿ ಎಂಜಲು ಶುದ್ಧಿಯೂ ಸಹಿತ ನಡೆದು ಹೋಯ್ತು. ಯಾಗ ಮುಗಿದ ಮೇಲೆ ಪುರುಷ ಮೃಗ ಕೇಳ್ತು, ಮತ್ತು ನಾನು ಎಲ್ಲಿ ಹೋಗಲಿ, ಏನು ಯೋಚನೆ ಮಾಡಬೇಡ, ನೋಡು ಇಲ್ಲಿ ದಕ್ಷಿಣ ಭಾರತಕ್ಕೆ ಬಾ, ಚಿದಂಬರೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಶಿವನನ್ನು ಸೇವೆ ಮಾಡ್ಕೊಂಡಿರಪ್ಪ ಅಂದ ಕೂಡಲೇ ಅದು ಕೃಷ್ಣನಿಗೆ ಕೈ ಮುಗಿದು ಚಿದಂಬರಮಿಗೆ ಬಂತಂತೆ. ಅಲ್ಲಿ ಸೇವೆ ಮಾಡ್ಕೊಂಡಿತ್ತು. ಕೊನೆಗೆ ಇವತ್ತು ಸಹಿತ ಪುರುಷ ಮೃಗವನ್ನು ಅಲ್ಲಿ ಕಲ್ಲಾಗಿ ನೋಡ್ತೀವಿ. ನೋಡಿ ಮಕ್ಕಳೇ, ಹೇಗಿದೆ ಸ್ವಾರಸ್ಯಕರವಾದ ಒಂದು ಕತೆ, ಉಪಕಥೆ ಮಹಾಭಾರತದಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಯಾವತ್ತೂ ಸಹಿತ ಭೀಮ ಏನು ಮಾಡ್ದ, ಶಕ್ತಿಗಿಂತ ಯುಕ್ತಿ ಭಕ್ತಿಯನ್ನು ಬಳಸ್ದ. ಈ ಕುತಂತ್ರಿಗಳು ನೋಡಿ, ಯಾವತ್ತೂ ಸಹಿತ ಪಾಂಡವರಿಗೆ ಕೇಡಾಗಲಿ ಅಂತ ಹೇಳಿ ಪುರುಷ ಮೃಗವನ್ನು ಬೆಂಬಲಕ್ಕೆ ಹೋಗಿ ಮರ್ಯಾದೆ ಕಳ್ಕೊಂಡ್ರು ಕೌರವರು. ಯಾವತ್ತೂ ಮಕ್ಕಳೇ ಉಪಾಯ ಇರಬೇಕು, ಭಕ್ತಿ ಇರಬೇಕು, ವಿನಯ ಇರಬೇಕು, ಸತ್ಯ ಧರ್ಮದ ಹಾದಿಲಿದ್ದರೆ ಯಾವಾಗಲೂ ಜಯ ಅಲ್ವಾ. ನಮಸ್ಕಾರ.